ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಎನ್ಐಎ ಕಸ್ಟಡಿಗೆ ನೀಡಿರುವ ಕೋರ್ಟ್. ಎನ್ಐಎ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡ್ತಾರೆ. ಕೋರ್ಟ್ನಲ್ಲಿ ಇವತ್ತು ಹಾಜರುಪಡಿಸಲಾಗಿತ್ತು. ಆರೋಪಿಗಳನ್ನ ಜನಸಂದಣಿ ಪ್ರದೇಶದಲ್ಲಿ ಬಾಂಬ್ ಸ್ಫೋಟಿಸಿದ್ದಾರೆ. ಎನ್ಐಎ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಿರುವಂತದ್ದು. ಜನರ ಜೀವ ತೆಗೆಯುವ ಭಯಗೊಳಿಸುವ ಕೃತ್ಯ ಇದಾಗಿದೆ. ಬೇರೆ ಕೇಸ್ನಲ್ಲಿ ಇದ್ರೂ ಕೂಡ ತಲೆಮರೆಸಿಕೊಂಡಿದ್ರು. ಈ ಹಿಂದೆ ಕೂಡ ಇವರ ವಿರುದ್ಧ ಕೇಸ್ ಇತ್ತು, ಆದ್ರೂ ಕೂಡ ತಲೆಮರೆಸಿಕೊಂಡಿದ್ರು. ಕೃತ್ಯಕ್ಕೆ ಹಿಂದಿರುವ ಸಂಚಿನ ಬಗ್ಗೆ ಮತ್ತಷ್ಟು ತನಿಖೆ ಆಗಬೇಕಾಗಿದೆ. ಅಂತಾರಾಷ್ಟ್ರೀಯ ನಂಟಿನ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ. ಇವರಿಗೆ ಬೇರೆ ಉಗ್ರ ಸಂಘಟನೆಗಳೊಂದಿಗೆ ನಂಟಿದ್ಯಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಣೆಯನ್ನ ನಡೆಸಬೇಕಾಗಿದೆ. ಅದರಿಂದಾಗಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತ ವಾದ ಮಂಡನೆ ಮಾಡಿರ್ತಾರೆ. ದುಷ್ಕೃತ್ಯಕ್ಕೆ ಬಳಸಿದ ಬಾಂಬ್ ತಯಾರಿಸಿದ್ದು ಯಾರು, ಕಚ್ಚಾ ವಸ್ತು ಎಲ್ಲಿಂದ ತರಿಸ್ಕೊಂಡಿದ್ದಾರೆ, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಹಣಕಾಸಿನ ನೆರವು ನೀಡಿದ್ದು ಯಾರು, ಇದೆಲ್ಲದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ವಾದ ಮಂಡನೆ ಮಾಡ್ತಾರೆ. ಮಡಿವಾಳದ ಎಫ್ಎಸ್ಎಲ್ಗೆ ಉಗ್ರರನ್ನ ಕರೆತಂದ ಎನ್ಐಎ. ವೈದ್ಯಕೀಯ ಪರೀಕ್ಷೆ ಬಳಿಕ ಎಫ್ಎಸ್ಎಲ್ಗೆ ಉಗ್ರರನ್ನ ಕರ್ಕೊಂಡು ಬರಲಾಗಿದೆ. ಎನ್ಐಎಯಿಂದ ಬಂಧಿತರ ಅಸಲಿಗೆ ವಿಚಾರಣೆ ಈಗ ಶುರುವಾಗಿದೆ. ಎನ್ಐಎ ಅಧಿಕಾರಿಗಳಿಂದ ಬಂಧಿತ ಉಗ್ರರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನಿಜವಾದ ವಿಚಾರಣೆ ಈಗ ಆರಂಭವಾಗಿರುವಂತದ್ದು. 10 ದಿನಗಳ ಕಾಲ ಬಾಂಬ್ ಬ್ಲಾಸ್ಟ್ ಆರೋಪಿಗಳಿಗೆ ಗ್ರಿಲ್ ಮಾಡಲಾಗಿತ್ತು. ಒಂದು ದಿನ ರಾಮೇಶ್ವರಂ ಕೆಫೆಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಸ್ಥಳ ಮಹಜರು ನಡೆಸಲಾಗುತ್ತೆ. ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನ ನಡೆಸಬೇಕಾಗಿದೆ. ಕೋರ್ಟ್ನಲ್ಲೂ ಕೂಡ ಇದೇ ವಾದವನ್ನ ಮಂಡನೆ ಮಾಡಲಾಗಿತ್ತು. ಅಂದ್ರೆ ಮತ್ತಷ್ಟು ತನಿಖೆಯ ಅವಶ್ಯಕತೆ ಇದೆ. ಇವರಿಗೆ ಈ ಕಚ್ಚಾ ವಸ್ತುಗಳು ಎಲ್ಲಿಂದ ಬಂತು, ಇವರಿಗೆ ಬೇರೆ ಯಾರೆಲ್ಲ ನಂಟಿದೆ, ಬೇರೆ ಉಗ್ರ ಸಂಘಟನೆಗಳೊಂದಿಗೆ ಏನಾದರೂ ಇವರಿಗೆ ಕಾಂಟ್ಯಾಕ್ಟ್ ಇದೆಯಾ, ಈ ಕೃತ್ಯವನ್ನ ಮಾಡೋದಕ್ಕೆ ಇವರಿಗೆ ಹಣ ಎಲ್ಲಿಂದ ಬಂತು, ಇದಕ್ಕೆ ಸಪೋರ್ಟ್ ಮಾಡಿದಂಥವ್ರು ಯಾರು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನ ನಡೆಸಬೇಕಾಗಿದೆ. ಆ ಕಾರಣದಿಂದಾಗಿ ಮತ್ತಷ್ಟು ದಿನಗಳ ಕಾಲ ಎನ್ಐಎ ಅಧಿಕಾರಿಗಳ ವಶಕ್ಕೆ ನೀಡಿ ಅಂತ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿಯಾಗಿ ಕೋರ್ಟ್ ಕೂಡ ಅವರನ್ನ ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳ ವಶಕ್ಕೆ ನೀಡಿದೆ. ಈಗ ಅಧಿಕಾರಿಗಳು ಅಸಲಿ ತನಿಖೆಯನ್ನು ಈಗ ಶುರು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಸದ್ಯಕ್ಕೆ ಎನ್ಐಎ ಅಧಿಕಾರಿಗಳ ವಶಕ್ಕೆ ಕೋರ್ಟ್ ಈ ಆರೋಪಿಗಳನ್ನ ನೀಡಿ ಆದೇಶವನ್ನು ಹೊರಡಿಸಿರುವಂತದ್ದು. ಇವತ್ತಿನಿಂದ ಮತ್ತಷ್ಟು ತನಿಖೆಯನ್ನು ನಡೆಸಲಾಗುತ್ತೆ. ಹಾಗಾದ್ರೆ ಇವತ್ತು ಯಾವ ರೀತಿಯಾಗೆಲ್ಲ ವಿಚಾರಣೆ ನಡೆಸಲಾಗುತ್ತೆ? ಖಂಡಿತ ಶಮಂತ್, ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಜಾಮಿಲ್ ನೀಡಿದಂತಹ ಮಾಹಿತಿಗಳು ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಎವಿಡೆನ್ಸ್ ಗಳನ್ನ ಗ್ಯಾದರ್ ಮಾಡಿಕೊಂಡಂತಹ ಎನ್ಐಎ ಅಧಿಕಾರಿಗಳು ಆರೋಪಿಗಳನ್ನ ಈಗಾಗಲೇ ಬಂಧಿಸಿರುವಂತದ್ದು. ಅದೇ ರೀತಿಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಈಗಾಗಲೇ 10 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಈಗಾಗಲೇ ಇವರನ್ನೇ ಮಾಸ್ಟರ್ ಮೈಂಡ್ಗಳು ಅಂತ ಹೇಳಿ ಈಗಾಗಲೇ ಹೇಳ್ತಾ ಇರುವಂತದ್ದು. ಅಂದ್ರೆ ಮತೀನ್ ತಾಹಾ ಏನಿದ್ದಾನೆ, ಆತ ಈ ಸಂಪೂರ್ಣವಾದಂತಹ ಒಂದು ಸ್ಫೋಟದ ಸಂಚೆ ಏನಿದೆ ಅದೆಲ್ಲವನ್ನು ಕೂಡ ಈತನೇ ನೋಡಿಕೊಂಡಿದ್ದ ಅನ್ನುವಂತ ಒಂದು ವಿಚಾರ ಕೂಡ ಈಗ ಇರುವಂತದ್ದು. ಅದನ್ನ ಹೊರತುಪಡಿಸಿ ಕೂಡ ಈಗ ಮುಸಾವೀರ್ ಏನಿದ್ದಾನೆ ಆತ ಕೂಡ ಬಾಂಬ್ ಅನ್ನ ಇಟ್ಟಿದ್ದ. ಜೊತೆಗೆ ಇವರಿಬ್ರು ಕೂಡ ಸಿಂಡಿಕೇಟ್ ಆಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿ ಪ್ರತ್ಯೇಕವಾಗಿ ಅವರು ಭಾರತ ಬಿಟ್ಟು ತೆರಳುವಂತ ಒಂದು ಪ್ರಯತ್ನ ಕೂಡ ಮಾಡಿದ್ರು ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬಂದಿರುವಂತದ್ದು. ಆದ್ರೆ ಇವರ ಮುಂದೆ ಯಾರಿತ್ತು ಅಂದ್ರೆ ಯಾರ ಒಂದು ಆಶ್ರಯದಲ್ಲಿ ಇವೆಲ್ಲವೂ ಕೂಡ ನಡೆಯಲಾಗಿತ್ತು, ಜೊತೆಗೆ ಈ ದುಷ್ಕೃತ್ಯಕ್ಕೆ ಯಾರ ಸಪೋರ್ಟ್ ಇತ್ತು, ಜೊತೆಗೆ ಇದಕ್ಕೆಲ್ಲ ಫಂಡಿಂಗ್ ಯಾರು ಮಾಡಿದ್ರು, ಯಾವ ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ತಂತ್ರವನ್ನ ಎಣೆಯಲಾಗಿತ್ತು, ಜೊತೆಗೆ ಬಾಂಬ್ ಸ್ಫೋಟಕ್ಕೆ ತಯಾರಿಸಿದಂತಹ ವಸ್ತುಗಳೇನಿತ್ತು ಅದೆಲ್ಲವನ್ನು ಕೂಡ ಎಲ್ಲಿ ಗ್ಯಾದರ್ ಮಾಡಿದ್ರು, ಅದು ಯಾರು ತಂದು ಕೊಟ್ರು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ವಿಚಾರಣೆಯನ್ನ ಮುಂದುವರಿಸುವಂತದ್ದು. ಜೊತೆಗೆ ಈ ಘಟನೆಯ ಸಂಬಂಧವಾಗಿ ಈಗಾಗಲೇ 10 ದಿನ ಏನು ವಶಕ್ಕೆ ವಿಚಾರಣೆ ಮಾಡ್ತಾ ಇದ್ದಾರೆ, ಅದರ ಮಧ್ಯೆ ಮಹಜರ್ ಪ್ರಕ್ರಿಯೆ ಕೂಡ ಆಗುವಂತದ್ದು. ಧನ್ಯವಾದ ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ.